ಬಂದೆ ನೋಡ್ರಪ್ಪ. ಇವತ್ತು ನಮ್ಮ ದೋಸ್ತ್ ಬರೋಕ್ಕಾಗಿಲ್ಲ ಇವತ್ತು, ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮಿಂದ ಬರೋಕ್ಕಾಗಿಲ್ಲ ಅವ. ಅದ್ರ ಸಲ ನಾ ಬಂದೀನಿ. ನಾ ಬಂದಿಲ್ಲ ಅಂದ್ರೆ ಅವ ಬರ್ತಾನೆ, ಅವ ಬಂದಿಲ್ಲ ಅಂದ್ರೆ ನಾ ಬರ್ತೀವಿ. ಇಲ್ಲಾಂದ್ರೆ ಒಟ್ಟಿಗೆ ಇಬ್ಬರು ಬರ್ತೀವಿ, ಒಟ್ಟು ಬರ್ತೀವಿ. ಬರೋದು ಮಾತ್ರ ತಪ್ಪಲ್ಲ ನೋಡ್ರಿ ನಾವು. RCB ಮ್ಯಾಚ್ ಇದ್ದಾಗ ಮಾತ್ರ ತಪ್ಪಲ್ರಿ ಅವನು ಇದು ಬಟ್ಟು ಬರ್ತೀವ್ರಿ ನಾವು. ಏನು ಬೌಲಿಂಗ್ ರೀ ಅವನು ಹ್ಯಾಸಲ್ವುಡ್ ಮತ್ತು ನಮ್ಮದು ಭುವನೇಶ್ವರ್ ಕುಮಾರ ಮಸ್ತ್ ಬೌಲಿಂಗ್ ಮಾಡಿದ್ರು. ಏನು ಅವನು ಹೂವು ಚಲ್ದಂಗೆ ಚಲ್ದ್ರಿ ಅವನು ಕಾಲು ಹೊಡೆದ್ರಿ ಅವನು ಇದು 4 ಓವರ್ ಮಾತ್ರ ಮಸ್ತ್ ಹಾಕಿದ್ರು. ಕೇಳಬಾರ್ದ್ರಿ ಅವನು ಇದು ಏನ್ರಿ ಅವನು ಡೆಕ್ಕಿ ಸಾಬಗೆ ಮೆಚ್ಚಬೇಕ್ರಿ. ಹ್ಯಾಸಲ್ವುಡ್ಗೆ ತೊಗೊಂಡಿದ್ದು, ಭುವನೇಶ್ವರ್ಗೆ ತೊಗೊಂಡಿದ್ದೆ ಮಾನಸ್ಬೇಕ್ರಿ ಅವನೀಗ. ಅವನು ಇದು ಈಗ ನಮ್ಮ RCB ಪಿಲ್ಲರ್ ಇದ್ದಂಗೆ ರೀ ಅವ. ಏನಂದ್ರೂ ಒಳ್ಳೆ ಪಿಕ್ ಮಾಡಿದ್ದಾನೆ ರೀ. ಅದ್ರೊಳಗೆ ನಮ್ಮದು ಸಣ್ಣ ಟಗರ್ ಪಲ್ಯ ಅವನು ಇದು ಶ್ರೇಯಸ್ ಶರ್ಮಾ ಏನು ಬಾಲಿಂಗ್ ಹಾಕ್ತಾನೆ ರೀ. ಕೈಗೆ ಹಿಂಗೆ ಒಡ್ಡ ಮುರಿದೆ ಅವನು ಇದು ಬಾಲ್ ಹಾಕಿದ್ರೆ ಅವನು ಬೋಲ್ಡ್ ಆಗ್ಬೇಕ್ರಿ ಅವನು ಇದು ಬೋಲ್ಡಿಗೆ ಗುರಿ ಇಟ್ಟು ಹೊಡಿತಾನೆ ರೀ ಅವನು ಮಸ್ತ್ ಬಾಲಿಂಗ್ ಮಾಡತ್ತಾನ ಬಿಡ್ರಿ. ಅವ ರೀ ಬೆಂಕಿ ಬಾಲಿಂಗ್ ಮಾಡ್ದನ್ರಿ ಅವನು ರೀ. ಪಾರ್ಕ್ ಸ್ವಲ್ಪ ಕೆಲಸ ಮಾಡಾಕತ್ತಾರೆ ಏನಿಲ್ರಿ ಪಾಪ ಪಾರ್ಕ್ ಅವನು ಇದು 4 ಓವರ್ ಮಾಡಿದ್ರು ಅಂದ್ರೆ ಗಪ್ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಮಾಡಿಬಿಡ್ತಾರೆ ಪಾಪ. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾರೆ. ಅದಕ್ಕೆ ಎಷ್ಟು ಉರಿ ಬರಡ್ದ್ರಿ ಅದಕ್ಕೆ. ಅವನು ಏನಂದ್ರೂ ಬಾಲಿಂಗ್ ಭಾರಿ ಮಾಡಿದ್ರಿ ಅವನು ಇದು. ಅದ್ರೊಳಗೆ ಫಸ್ಟಿಗೆ 1-2 ಬೇಕ್ ಥ್ರೋ ತಂದು ಕೊಟ್ಟನ್ರಿ ನಮ್ಮ ಕೃಣಾಲ್ ಪಾಂಡ್ಯ ಪಟ್ಟಂತೆ. ಅವನು ಇದು ಅವ ಏನು ಬಾಲ್ ಮಾಡ್ತಾನಂತ ಅವನಿಗೆ ಗೊತ್ತಾಗಲ್ರಿ. ಅವನು ಇದು ಸ್ಪೀಡ್ ಹೋಗಿದ್ದಾನೋ ಇದು ಹೋಗಿದ್ದಾನೋ ಏನೋ ಗೊತ್ತಾಗಲ್ರಿ. ಒಟ್ಟೆ 2 ಬ್ರೇಕ್ರು ತಂದು ಕೊಟ್ಟನ್ರಿ ನಮಗೆ. ಚಲೋ ಮಾಡ್ದನ್ರಿ. ಸ್ವಲ್ಪ ಸ್ಕೋರ್ ನಿಂತು ಬಿಡತ್ರಿ, ಇಲ್ಲ ಅಂದ್ರೆ ಪಕ್ಕ ಒಯ್ದು ಇಡ್ತಿದ್ರಿ ಮುಗಿಲಿಂತನ ಸ್ಕೋರ್. ನಮಗೆ ಬಾಯಿಗೆ ವೀಸ ಬರಂಗೆ ಮಾಡ್ತಿದ್ರಿ. ಅಂದ್ರೂ ಮಸ್ತ್ ಬೌಲಿಂಗ್ ಮಾಡಿದ್ರಿ ನಮ್ಮದು RCB ಅವರು. ಮೆಚ್ಬೇಕ್ರಿ ಅವನು ಈ ಸಾರಿ. ಅವನು ಇದು ಎಲ್ಲ ಟೈಮ್ ಬಾಲಿಂಗ್ ಯೂನಿಟ್ ಇರ್ತಿದ್ರಲ್ರಿ ನಮ್ಮ ಹತ್ರ. ಈ ಸಾರಿ ಬಾಲಿಂಗ್ ಯೂನಿಟ್ ಮಾತ್ರ ಬೆಂಕಿ ಐತ್ರಿ ಅವನು ಇದು. ಎಲ್ಲ ಟೀಮಿಗೆ ಕಂಪೇರ್ ಮಾಡಿದ್ರು ನಮ್ಮದು ಒಳ್ಳೆ ಬಾಲಿಂಗ್ ಅನಿಸ್ತದ್ರಿ ಅವನು ಇದು. ನಾವ್ಯಾಕೆ ಕಂಪ್ಯಾರಿಸನ್ನೇ ಬೇಡ್ರಿ ಅವನು ಇದು. ಹಂಗಂದ್ರೆ ಒಳ್ಳೆ ಬಾಲಿಂಗ್ ಮಾಡಿದ್ರಿ ನಮಗೆ. ಒಳ್ಳೆ ಚೇಜಿಂಗ್ಗೆ ಕೊಟ್ರಿ ಅಂದ್ರೂ ಸ್ವಲ್ಪ. ಆಮ್ಯಾಗ ನಮ್ಮ ಫಿಲಿಪ್ ಸಾಲ್ಟ್ ಅಣ್ಣ ಯಾಕೋ ಸ್ವಲ್ಪ ರೊಚ್ಚಿಗೆ ಎದ್ದು ಬರಲ್ಲಾಗ್ಯಾನ್ರಿ. ಹಾಗಾಗಿ ಅವ್ನಿಗೆ ಮೂಡು ಬರ್ಬೇಕ್ರಿ. ಅವ್ನಿಗೆ ಅವಾಗ ಮೂಡು ಬರ್ತದೆ ಅವಾಗ ಆಡಮ್ರವ, ಇಲ್ಲ ಅಂದ್ರೆ ಆಡಲ್ರವ. ಹಂಗಾಗಿ ಜಲ್ದಿ ಮನೆಗೆ ಹೋದನ್ರಿ ಅಣ್ಣ. ಆಮೇಲೆ ನಮ್ಮ ಕೊಹ್ಲಿ ಕಾಕ ಚಾಲು ಮಾಡ್ದನ್ರಿ. ಏನು ಮಾಡ್ತೀರಿ, ವಿಕೆಟ್ ಬಿದ್ದು ಅವ ಹೋದನಂದ್ರೆ ಏನಿಲ್ರಿ, ಎಲ್ಲರೂ ಹಿಂದೆ ಹೋಗ್ತಾರ್ರಿ ಅವ್ನು ಹಿಂದೆ. ಅವನೇ ಮೇನ್ ಇದ್ದಂಗೆ ರೀ ಅವನು ಇದು. ಅವ್ನು ಸ್ಲೋ ಏನ್ಯಾಕೆ ಆಡ್ಲಿಕ್ರಿ, ಒಟ್ಟು ಪಿಚ್ಚಿನಾಗಿದ್ದನಂದ್ರೆ ಮ್ಯಾಚ್ ಗೆಲ್ತಾವ್ರಿ. ಇಲ್ಲ ಅಂದ್ರೆ ಅವ್ನು ಹೋದನಂತ ತಿಳ್ಕೊರಿ, ನಾನು ಇನ್ನಿಂದ ಬರ್ತೀನಿ ಅಂತ ಕಿಶಿಂದ ಒಂದು ಕುರಿ ಮುಂದಕ್ಕೆ ಹೋಯ್ತಂದ್ರು ಇನ್ನೊಂದು ಎಲ್ಲ ಕುರಿ ಹಂಗೆ ಹಿದ್ದಕ್ಕೆ ಹೋಗ್ತಾವನೇ ಇರ್ತಾರೋ ಅವನು ಇದು. ಅದ್ರ ಸಲಿಂದು ಅವನೀಗ ಡಿ.ಕೆ. ಸಾಬ್ ಮನೆ ಏನು ಹೇಳ್ಯಾನಂದ್ರೆ, ನೀ ಪಿಚ್ಚಿನಾಗಿರುವಪ್ಪ, ನೀವು ಒಟ್ಟು ರನ್ ಹೊಡಿ ಬಿಡು, ಒಟ್ಟು ಪಿಚ್ಚಿನಾಗಿರು ಅಂತ ಅಂದನ್ರಿ. ಅದ್ರ ಸಲಿಂದ ಇವತ್ತು ಮ್ಯಾಚಿನಾಗ ಅವನು ಇದು ಚೆನ್ನಾಗಿ ಆಡ್ಯಾನ್ರಿ, ಹಂಗೇನಿಲ್ರಿ. ಬಟ್ ಅಷ್ಟೇ ಸ್ವಲ್ಪ ಬಾಲ್ ತಿಂದನ್ರಿ. ಏನಾಗಲ್ರಿ ಅವನು ಇದು ಮ್ಯಾಚ್ ಗೆಲ್ಬೇಕಂದ್ರೆ ಬಾಲ್ ತಿನ್ಬೇಕಾಗ್ತದೆ ರೀ. ಅವನು ಇದು ಮ್ಯಾಚ್ ಕಂಡೀಷನ್ ನೋಡಿ ಕಿಶಿಂದ ಆಡ್ಬೇಕಾಗ್ತದೆ ರೀ. ಮೊನ್ನೆ ಅವ್ರು ನಮ್ಮ ಟೀಮಿನಾಗ ಬಂದು ಕಿಶಿಂದ ಹೊಡೆದಾರ್ರಿ. ಅವನು ನಮಗೆ ಮನೆ ಹೋಗಿ ಹೊಡೆದಂದ್ರೆ ಇನ್ನೂ ಮಕ್ಕಳು ಇಷ್ಟ ರೀ. ಯಾರು ಬಿಟ್ಟು ಕರ್ಮ ಬಿಟ್ರೆ ನಮ್ಮ ಕೊಹ್ಲಿ ಕಕ್ಕ ಬಿಡಲ್ರಿ ಅವನು ಇದು. ಅದ್ರ ಸಲಿಂದ ಏನು ಯಾರಿಗ್ರಿ ಮಾಡಿದ್ರೆ ಅವನಿಗೇನು ಮಾಡೋಕೆ ಹೋಗ್ಬೇಡ್ರಿ ನೀವು. ಅದ್ರ ಸಲಿಂದು ಅವ ಭಾಳ ಡೇಂಜರ್ ಅದನ್ರಿ ಅವ. ಅವ ಬಕ್ಕುಳ್ ಡೇಂಜರ್ ಅದನ್ರಿ. ಅದ್ರ ಸಲಿಂದ ಅವ್ನಿಗೆ ಕೆಣ್ಕೋಕೆ ಹೋಗ್ಬೇಡ್ರಿ ನೀವು. ನಮ್ದು ಕರ್ನಾಟಕ ಹುಲಿ, ಸಣ್ಣ ಹುಲಿ ದೇವದತ್ ಪಡಿಕಲ್ನು ಚೆನ್ನಾಗಿ ಆಡಿದ್ರಿ. ಏನೇ ಅಂದ್ರೂ RCB ಗೆದ್ದುರ್ರಿ. ಅವ್ನು